ಸಚಿವ ಪ್ರಿಯಾಂಕ್ ಖರ್ಗೆ ವಿದ್ಯಾರ್ಥಿ ವಿಚಾರವಾಗಿ ತನ್ನ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ. ಎಲ್ಲರೂ ಪಿಯುಸಿ ಆದ್ಮೇಲೆ ಇಂಜಿನಿಯರಿಂಗ್ ಮಾಡ್ತೀನಿ, ಮೆಡಿಕಲ್ ಮಾಡ್ತೀನಿ ಅಂತಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಪಿಯುಸಿ ಮುಗಿದ ಮೇಲೆ SSLC ಸೇರುತ್ತೇನೆ ಅಂತಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ವಿದ್ಯಾರ್ಹತೆ ಪ್ರತಿ ವರ್ಷದ ಅಫಿಡವಿಟ್ನಲ್ಲಿ ಬದಲಾಗುತ್ತೆ ಎಂದು ಆರೋಪ ಕೂಡ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿದ್ಯಾರ್ಹತೆ ಬಗ್ಗೆ ವ್ಯಂಗ್ಯ. ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದ್ದಾರೆ. ಇನ್ನು ಪಿಯುಸಿ ಆದಮೇಲೆ ಇಂಜಿನಿಯರಿಂಗ್ ಮಾಡ್ತೀನಿ, ಮೆಡಿಕಲ್ ಮಾಡ್ತೀನಿ ಅಂತಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಪಿಯುಸಿ ಆದಮೇಲೆ SSLC ಸೇರುತ್ತೇನೆ ಎನ್ನುತ್ತಾರೆ ಅಂತ ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ವ್ಯಂಗ್ಯವಾಡಿದ್ದಾರೆ. ರಾಜ್ಯ ಸರ್ಕಾರದ IT-BT ಸಚಿವ ಪ್ರಿಯಾಂಕ್ ಖರ್ಗೆ ವಿದ್ಯಾರ್ಹತೆ ಬಗ್ಗೆ ಈ ಹಿಂದೆ ಸಾಕಷ್ಟು ಚರ್ಚೆಗಳು ನಡೆದಿದ್ವು. 2023ರ ವಿಧಾನಸಭೆ ಚುನಾವಣೆ ವೇಳೆಯೂ ಕೂಡ ಈ ವಿಷಯ ಭಾರಿ ಸದ್ದು ಮಾಡಿತ್ತು. ಆದರೆ ಈಗ ಮತ್ತದೇ ವಿಷಯವನ್ನ ರಾಜ್ಯ ಬಿಜೆಪಿ ಮುನ್ನೆಲೆಗೆ ಎಳೆದು ತಂದಿದೆ. ಈ ಬಗ್ಗೆ ಕರ್ನಾಟಕ ಬಿಜೆಪಿ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದು, ಎಲ್ಲರೂ ಪಿಯುಸಿ ಆದ್ಮೇಲೆ ಇಂಜಿನಿಯರಿಂಗ್ ಮಾಡ್ತೀನಿ, ಮೆಡಿಕಲ್ ಮಾಡ್ತೀನಿ ಅಂತಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ನೋಡಿದ್ರೆ ಪಿಯುಸಿ ಆದ್ಮೇಲೆ SSLC ಸೇರ್ತೇನೆ ಅಂತಾರೆ ಎಂದು ವ್ಯಂಗ್ಯ ಕೂಡ ಮಾಡಿದ್ದಾರೆ. ಚುನಾವಣೆ ವೇಳೆ ಪ್ರಿಯಾಂಕ್ ಖರ್ಗೆ ಸಲ್ಲಿಸಿದ್ದು ಎನ್ನಲಾದಂತ ಅಫಿಡವಿಟ್ ಫೋಟೋ ಸಮೇತ ಪೋಸ್ಟ್ ಹಂಚಿಕೊಂಡಿರುವ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಅವರ ವಿದ್ಯಾರ್ಹತೆ ಪ್ರತಿ ವರ್ಷದ ಅಫಿಡವಿಟ್ನಲ್ಲಿ ಬದಲಾಗುತ್ತೆ ಎಂದು ಹೇಳಿದೆ. ಈ ಹಿಂದೆ ತಮ್ಮ ವಿದ್ಯಾರ್ಹತೆ ಬಗ್ಗೆ ಚರ್ಚೆಯಾಗಿದ್ದ ವೇಳೆ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ನಾನು ಕೇವಲ ಸೆಕೆಂಡ್ PUC ಪಾಸ್ ಆದವನು ಎಂಬ ಮಾಧ್ಯಮಗಳ ವರದಿ ನೋಡಿ ಅಚ್ಚರಿಗೊಂಡಿದ್ದಾನೆ. ನಾನು ಡಿಜಿಟಲ್ ಆನಿಮೇಷನ್ ಓದಿದ್ದು, ಅದನ್ನು ಈಗ ಡಿಗ್ರಿ ಎಂದು ಪರಿಗಣಿಸಲಾಗ್ತದೆ. ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ನಾನು 13ನೇ ರ್ಯಾಂಕ್ ಪಡೆದವನು ಎಂಬುದು ಯಾರಿಗೂ ಗೊತ್ತಿಲ್ಲ. ಇನ್ನು ಸ್ಕಾಟ್ಲೆಂಡ್ ದೇಶದ ರೆಫರೆಂಡಮ್ ಅಧ್ಯಯನಕ್ಕೆ ಆಯ್ಕೆಯಾದ 4 ಶಾಸಕರಲ್ಲಿ ನಾನು ಕೂಡ ಒಬ್ಬರು ಎಂದು ಅವರು ಹೇಳಿಕೊಂಡಿದ್ದರು.